ಈ ಮೂವಿ ಇದೆ ಇದ್ರ ಬಗ್ಗೆ ನನಗೆ ಐಡಿಯಾನೇ ಇಲ್ಲ. ಆರ್ಟಿಸ್ಟ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ಫಸ್ಟ್ ಇಲ್ಲಿ ಒಂದು ಕಾಲ್ ಬಂದಿತ್ತು ಒಂದು ಶೋ ಇದೆ ಅಂತ, ಸೊ ಬಂದೆ. ನಾವು ಯಾವ ತಮಿಳು ಇವಾಗ ಏನು ರೀಸೆಂಟಾಗಿ ನಾನು ನೋಡಿದೆ, ತುಂಬ ಈ ಡ್ಯೂಡ್ ಅಂತ ಒಂದು ಫಿಲಮ್ ನೋಡಿದೆ, ಡ್ರ್ಯಾಗನ್ ಅಂತ ಒಂದು ಫಿಲಮ್ ನೋಡಿದೆ. ಏನು ತಮಿಳು ತೆಲುಗಲ್ಲಿ ಏನು ತೆಲುಗಲ್ಲಿ ಏನು ಯೂತ್ ಫಿಲಮ್ ಇದೆ, ಏನು ಎಂಟರ್ಟೈನಿಂಗ್ ಆಗಿ ಬರ್ತಾ ಇದೆ ಫಿಲಮ್, ಅದಕ್ಕಿಂತ ತುಂಬ ಚೆನ್ನಾಗಿದೆ ಫಿಲಮು. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತು. ಇದೇ ಫಿಲಮು ತೆಲುಗು ಅಥವಾ ತಮಿಳಲ್ಲಿ ಬಂದರೆ ಎಲ್ಲ ನೋಡ್ತೀರಾ, ಎಲ್ಲ ಹೋಗಿ ನೋಡ್ತೀರಾ. ಸೊ ಕನ್ನಡದಲ್ಲಿ ಬಂದರೆ ನನಗೆ ಗೊತ್ತಿರಂಗೆ ಈ ಮೂವಿ ಹೆಸರು ನಾನು ಕೇಳಿಲ್ಲ. ಆಲ್ಮೋಸ್ಟ್ ನಾನು ಎಲ್ಲೂ ನೋಡಲಿಲ್ಲ ಈ ಥರ ಪೋಸ್ಟರ್ಸ್ ಆಗಲಿ, ಯಾರು ಇದ್ರ ಬಗ್ಗೆ ಪ್ರಮೋಟ್ ಮಾಡಿದ್ದು ನಾನು ನೋಡಿಲ್ಲ. ಸೊ ಇಂಥ ಮೂವಿನ ಪ್ರಮೋಟ್ ಮಾಡಿ ಬೇರೆ ಲ್ಯಾಂಗ್ವೇಜಲ್ಲಿ ಬಂದರೆ ನಾವು ಎಲ್ಲರಿಗೂ ಗೊತ್ತಾಗುತ್ತೆ ಇಮಿಡಿಯೇಟಾಗಿ. ಈ ಮೂವಿ ಹೆಸರು ನಾನು ಕೇಳ್ತಾನೆ ಇಲ್ಲ. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ಆದಷ್ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನಮಸ್ಕಾರ. ಸೊ ನಿಜವಾಗ್ಲೂ ಭಾಳ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ಒಂದು ಒಳ್ಳೆ ಸಿನಿಮಾ. ಯಾಕಂದ್ರೆ ಫಸ್ಟ್ ಹಾಫು ನಕ್ಕಿದ್ದೀನಿ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಸೆಕೆಂಡ್ ಹಾಫ್ ಕಂಟೆಂಟ್ ಮೇಲೆ ಹೋಗುತ್ತೆ. ಸೊ ಪ್ರತಿಯೊಬ್ಬರು ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಂದರೆ, ಹೀರೋ ಆಗಿರ್ಬೋದು, ಸಂಜನಾ ಮೇಡಮ್ ಆಗಿರ್ಬೋದು, ಸೊ ಅನುಷ ಮೇಡಮ್, ಸೊ ತುಂಬಾ ಚೆನ್ನಾಗಿ ಸೂಪರ್. ಅಂದರೆ ನಂಗೆ ಭಾಳ ಇಷ್ಟ ಆಯಿತು ಪರ್ಫಾರ್ಮೆನ್ಸು. ಎಲ್ಲರೂ ಕೇಳ್ಕೊಳ್ಳೋದಷ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್. ಮೂವಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಆ್ಯಸ್ ಫ್ರೆಂಡ್ಸ್ ನಾವು ಕೂಡ ಬಂದು ನೋಡಿದ್ವಿ ಸಿನಿಮಾನ. ಸೊ ನಮಗೂ ಕೂಡ ಎಷ್ಟೋ ಕಡೆ ಇದು ರಿಲೇಟ್ ಆಗ್ತಾ ಇತ್ತು. ಎಷ್ಟು ಸ್ವೀಟ್ ಆಗಿದೆ ಅಲ್ವಾ, ಈ ಬಾಂಡಿಂಗ್ ನಮ್ಮಲ್ಲೂ ರಿಯಲ್ ಲೈಫಲ್ಲಿ ಆಗುತ್ತೆ ಅಲ್ವಾ ಅಂತ. ಸೊ ಅಷ್ಟು ಕ್ಯೂಟ್ ಆಗಿ ಎಲ್ಲ ಸ್ವೀಟಾಗಿ ಆ್ಯಕ್ಟ್ ಮಾಡಿದ್ದೀರಾ. ನೀವು ಕೂಡ ನಿಮ್ಮ ಡಿಂಪಲ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಇಡೀ ಸಿನಿಮಾದಲ್ಲಿ. ಸೊ ಎಲ್ಲರೂ ಕೂಡ ಅಮೇಝಿಂಗ್. ಸೊ ಈ ಥರ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಎಲ್ಲರೂ ಮಸ್ಟ್ ವಾಚ್. ಪ್ಲೀಸ್ ಕಂಗ್ರ್ಯಾಚುಲೇಷನ್ ಬ್ರದರ್ನ ಬನ್ನಿ ನೋಡಿ. ಹಾಗೆ ಇಡೀ ಕಂಗ್ರ್ಯಾಚುಲೇಷನ್ ಬ್ರದರ್ಸ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅವಳು ಏನು ಹೇಳಿದ್ರು ಸೇಮ್. ಸಿರಿ ತನು, ಸಮಟೈಮ್ ತನು ಸಿರಿ. ಆಕ್ಚುಲಿ ನಾವು ಹೇಳ್ಕೋತಾ ಇದ್ದು ನೀನು ಅಂತ. ಕೆಲವೊಂದು ಕ್ಯಾರೆಕ್ಟರ್ ನಿಮ್ಮಲ್ಲಿರೋ ಕ್ಯಾರೆಕ್ಟರ್ ನಲ್ಲಲ್ಲಿ ಇರ್ತಿತ್ತು, ಅವಳಲ್ಲಿರೋ ಕ್ಯಾರೆಕ್ಟರ್ ಇದ್ರಲ್ಲಿ ಇರ್ತಿತ್ತು. ಸೊ ಇಬ್ರು ಮಿಕ್ಸ್. ಇಲ್ಲ, ಇವರು ಕೂಡ ಸೇಮ್ ಅಂತಿರ್ತಾರೆ. ಅದಕ್ಕೆ ಹಂಗಾರೆ ಅವ್ರು ಸಿರಿ, ನಾನು ತನು. ಆಕ್ಚುಲಿ ಐ ಆಮ್ ಯು, ಲೈಕ್ ಕಂಪ್ಲೀಟ್, ಲೈಕ್ ಯಾಕೆ ಏನು ಲೈಕ್ ದಟ್. ಶೀಸ್ ಲೈಕ್ ಯಾ ಶ್ಯೂರ್. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಈಗಷ್ಟೇ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಸಿನಿಮಾ ನೋಡಿ ಬಂದೆ. ಆಫ್ಟರ್ ಲಾಂಗ್ ಟೈಮ್. ನಾನು ಯೂಶಲಿ ನನ್ನ ಸಿನಿಮಾಗಳಾದ್ಮೇಲೆ ನಾನು ಯಾವುದೇ ಪ್ರೀಮಿಯರ್ಗಳಿಗೆ ಅತಿ ಹೆಚ್ಚು ಹೋಗಿರಲಿಲ್ಲ. ಇದು ಆಫ್ಟರ್ ಲಾಂಗ್ ಟೈಮ್. ಸಂತು ಸರ್ಗೂ ನನಗೂ ಒಂದು 15 ವರ್ಷದ ಬಾಂಡಿಂಗ್ ಇತ್ತು. ಸೊ ಅವ್ರು ಕರೆದ ತಕ್ಷಣ ಬಂದು ಸಿನಿಮಾ ನೋಡಿದೆ. ಯೂಶಲಿ ಸಿನಿಮಾ ನೋಡಿ ಬೈಕೊಳದೆ ಹೋಗ್ತಾ ಇದ್ದೀನಿ, ಯಾಕಂದರೆ ಒಂದು ಒಳ್ಳೆ ಸಿನಿಮಾ ನೋಡಿದ್ದೀನಿ ಅನ್ನೋ ಖುಷಿ ಇದೆ. ನಮ್ಮಲ್ಲಿ ಒಂದು ಕೊರತೆ ಇದೆ. ನಾವು ಯಾವಾಗಲೂ ಕನ್ನಡ ಇಂಡಸ್ಟ್ರಿಲಿ ಸೆಕೆಂಡ್ ಲೈನಲ್ಲಿ ಹೀರೋಗಳಿಲ್ಲ, ಹೀರೋಯಿನ್ಗಳಿಲ್ಲ ಅಂತ ಯಾವಾಗಲೂ ಒಂದು ಕೂಗಿದೆ. ಬಟ್ ನಿಜವಾಗ್ಲೂ ಅದಕ್ಕೆ ನಾವೇ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಾವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದೆ, ಇಂಥ ಒಂದು ಒಳ್ಳೆ ಸಿನಿಮಾಗಳನ್ನ ನಮಗೆ ನಾವೇ ಹಾಳು ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ನಾನೆಲ್ಲ ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡ್ಕೋತೀನಿ, 3 ಜನ ತುಂಬ ಫ್ರೆಶ್ ಆಗಿ ಕಾಣಿಸ್ತಾರೆ, ತುಂಬ ಕ್ಯೂಟಾಗಿ ಕಾಣಿಸ್ತಾರೆ. ಪರ್ಫಾರ್ಮೆನ್ಸ್ ಕೂಡ ಎಲ್ಲೂ ಕೂಡ ಒಂದು ಚೂರು ಹಿಂಗಾಗದೇ ಇರೋಂಗೆ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. 3 ಜನಕ್ಕೂ ಕನ್ನಡ ಇಂಡಸ್ಟ್ರಿಲಿ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ, ಇಡೀ ಟೀಮ್ ಡೈರೆಕ್ಟರ್ ಎಫರ್ಟ್ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಾಪ್ ಸರ್ ಎಫರ್ಟ್ ಆ್ಯಂಡ್ ಕ್ರಿಯೇಟಿವ್ ಹೆಡ್ ಸಂತು ಸರ್ ಎಫರ್ಟ್. ಪ್ರೊಡ್ಯೂಸರ್ಸ್ಗೂ ಕೂಡ ಹೊಸಬ್ರ ಮೇಲೆ ಸಿನಿಮಾ ಮಾಡಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಪ್ರೊಡ್ಯೂಸರ್ಸ್ಗಳಿಗೂ ಕೂಡ ಇಲ್ಲಿ ನಾವು ಅವ್ರ ಪಾತ್ರ ಕೂಡ ಭಾಳ ದೊಡ್ಡದಿದೆ, ಅವ್ರನ್ನೂ ಸ್ಮರಿಸಬೇಕಾಗುತ್ತೆ. ಓವರ್ ಆಲ್ ಕಂಗ್ರ್ಯಾಚುಲೇಷನ್ ಬ್ರದರ್ ಇಸ್ ಎ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಫನ್ ಸಿನಿಮಾ. ದಯವಿಟ್ಟು ಮಿಸ್ ಮಾಡಬೇಡಿ. ಸುಮ್ಮನೆ ಬಂದು ಸಿನಿಮಾ ಬಂದು ನನಗೆ ತೋರಿಸಿದ್ದಾರೆ ಅನ್ನೋ ಕಾರಣಕ್ಕೆ ಕೊಡ್ತಿರೋ ರಿವ್ಯೂ ಅಲ್ಲ. ಇಟ್ಸ್ 100% ರಿವ್ಯೂ. ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ. ಗೆಲ್ಲಿಸಬೇಕು ನಮ್ಮ ಕನ್ನಡದವರು ಅಂತ ಕೇಳ್ಕೊಳ್ತಾ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಆಲ್ 3 of you and entire team. Thank you.